ಮಂಡ್ಯ ಜಿಲ್ಲೆಯ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಈ ದಿನ ಜಾಗೃತಿ ಸಭೆಯನ್ನು ಮಂಡ್ಯದ ಗಾಂಧಿ ಭವನದಲ್ಲಿ ಆಯೋಜನೆ ಮಾಡಿದ್ದೇವೆ. ಸಮಿತಿ KRSನಿಂದ ನೀರು ತಗೊಂಡೋಗುವಂಥ ಬೆಂಗಳೂರಿಗೆ ಕುಡಿಯುವ ನೀರಿನ ಉದ್ದೇಶವಾಗಿ ನೀರನ್ನು ತೆಗೆದುಕೊಂಡೋಗುವಂಥ ಯೋಜನೆಯನ್ನು ಸರ್ಕಾರ ಏನು ರೂಪಿಸಿದೆ ಅದನ್ನು ವಿರೋಧ ಮಾಡಿ ಈ ಸಭೆಯಲ್ಲಿ ಚರ್ಚೆಯಾಗಿದೆ, ಅಭಿಪ್ರಾಯಗಳೆಲ್ಲ ಮೂಡಿಬಂದಿದೆ. KRSನಿಂದ 6 TMC ನೀರನ್ನು ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ 6ನೇ ಹಂತದ ಯೋಜನೆ ಮೂಲಕ ಮಂಡ್ಯ ಜಿಲ್ಲೆಯ ಕೃಷಿ ಬದುಕಿಗೆ ಮಾರಕ ಆಗುತ್ತೆ. ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆಗಳಾದಂಥ ಭತ್ತದ ಬೆಳೆ 3,80,000 ಎಕರೆನಲ್ಲಿ ಬೆಳಿಬಹುದಾದಂಥ ಭತ್ತದ ಬೆಳೆ ಈ 6ನೇ ಹಂತದ ಯೋಜನೆ ಏನಾದರೂ ನೀರು ತಗೊಂಡೋಗುವಂಥ ಕೆಲಸ ಆಗೋದೇ ಆದರೆ ಬರೀ 1.5 ಲಕ್ಷ ಎಕರೆ ಮಾತ್ರ ನಾವು ಬೆಳಿಬೇಕಾಗ್ತದೆ. ಹಾಗೆಯೇ ನಮ್ಮ ಕಬ್ಬು ಪ್ರಮುಖವಾದಂಥ ಬೆಳೆ 2 ಲಕ್ಷ ಎಕರೆ ಕಬ್ಬನ್ನು ನಾವು ಬೆಳಿಬಹುದು. ಆದರೆ ಇವಾಗ ಬರೀ ಆ ಯೋಜನೆ ಏನಾದರೂ ನೀರನ್ನು ತಗೊಂಡೋಗೋದಾಗೋದಾದರೆ 37,000 ಎಕರೆ ಕಬ್ಬನ್ನು ಮಾತ್ರ ನಾವು ಬೆಳಿಬಹುದಾಗತ್ತೆ. ಇಂಥದ್ದೊಂದು ಮಾರಕ ಕೆಲಸವನ್ನು ಸರ್ಕಾರ ಈ ಕೂಡಲೇ ಕೈ ಬಿಡಬೇಕು ಅಂತೇಳಿ ಕೆಲವು ನಿರ್ಣಯಗಳನ್ನು ನಾವು ಈ ಸಭೆಯಲ್ಲಿ ಮಾಡಿದ್ದೀವಿ. ಬಹುತೇಕ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು, ಸಮಿತಿಯ ಅಧ್ಯಕ್ಷರು ಹಾಗೂ ಗೌರವ ಉಪಾಧ್ಯಕ್ಷರುಗಳು ಎಲ್ಲರೂ ಕೂಡ ನಾವಿಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದೀವಿ.